ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಪುಷ್ಪಾ ಮಚ್ಚಿನ. ಇದೀಗ ಹೆಡ್ಲೈನ್ಸ್. ಅಕ್ರಮ ಕಳ್ಳಬಟ್ಟಿ ತಯಾರಿಕಾ ಮನೆಗೆ ದಾಳಿ, ಆರೋಪಿ ಸಹಿತ ಕಳ್ಳಬಟ್ಟಿ ವಶ. ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆ ಅಧ್ಯಕ್ಷ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಂಟ್ವಾಳ ಪುರಸಭೆಯ ಸ್ಥಿರ ಆಸ್ತಿ, ಚರ ಆಸ್ತಿ ದಾಖಲೆಯನ್ನು ಕಾಪಾಡುವ ಅಗತ್ಯವಿದೆ. ಇದೊಂದು ಗಂಭೀರ ವಿಚಾರವಾಗಿದೆ ಎಂದು ಹಿರಿಯ ಸದಸ್ಯ ಗೋವಿಂದ ಪ್ರಭು ಹೇಳಿದರು. ಯಾವ ದಾಖಲೆಗಳನ್ನು ಕೇಳಿದರೂ ಪುರಸಭೆಯಲ್ಲಿ ಸಿಗದಿದ್ದರೆ ಏನು ಮಾಡುವುದು? ನಮ್ಮ ಮನೆಯ ದಾಖಲೆಗಳು ನಮ್ಮ ಮನೆಯಲ್ಲಿವೆ, ಪುರಸಭೆಯ ದಾಖಲೆಗಳು ಎಲ್ಲಿವೆ ಎಂದು ಪ್ರಶ್ನಿಸಿದರು. ತಹಸೀಲ್ದಾರ್ ಆಟಾಡೋದು ಇವರ ಡಿಸಿ ಮಾತಾಡಿದ್ರೆ ಬೇರೆನೇ ಮಾತಾಡ್ತಾರೆ. ಬಾಕಿದೆಲ್ಲ ಬರಲಿಕ್ಕೆ ಗೊತ್ತುಂಟು ಇದಕ್ಕೆ ಮಾಡಿಲ್ಲ ಅವರು. ಎಲ್ಲಿ ಮಾಯ ಆಗಿದೆ ಅಂತ ಹೇಳಬೇಕಲ್ಲ, ಅದು ಕೂಡ ಕತ್ತುಕೊಂಡು ಹೋಗಿದ್ದಾರೆ. ನಿಮಗೆ ಯಾವ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿ, ನಿಮಗೆ ಯಾವ ಅಧಿಕಾರಿ ಸ್ಪಂದನೆ ಮಾಡ್ತಾ ಇಲ್ಲ ಅದನ್ನು ಸಭೆಗೆ ನಿಮಗೆ ಸಹಕಾರ ಕೊಡ್ತಾ ಇಲ್ಲ, ಯಾವ ಅಧಿಕಾರಿ ಅದನ್ನ ಹೇಳಿ. ಈಗ ನಾವು ನಿಮ್ಮೊಟ್ಟಿಗೆ ನಾವು ಸೇರ್ತೇವೆ, ಆ ಬದಲಾವಣೆ ಹಾಕೋದು ನಾವು ನೋಡ್ತೇವೆ. ನಮ್ಮಿಂದ ಆಗದ ಬದಲಾವಣೆ ನಿಮ್ಮಿಂದ ಆಗ್ಬೇಕು ಅಂತ ನಾವು ಹೇಳುದು. ನಿಮಗೆ ಯಾವ ಅಧಿಕಾರಿ ಸಹಕಾರ ಕೊಡುವುದಿಲ್ಲ ಅದನ್ನು ಸಭೆಗೆ ತಿಳಿಸಿ ಬಹಿರಂಗವಾಗಿ. ಅಕ್ರಮವಾಗಿ ಕಳ್ಳಬಟ್ಟಿ ತಯಾರಿಸುವ ಮನೆಗೆ ಬಂಟ್ವಾಳ ಅಬಕಾರಿ ಪೊಲೀಸರ ತಂಡ ದಾಳಿ ನಡೆಸಿದ ಘಟನೆ ಪಂಜಿಕಲ್ಲು ಎಂಬಲ್ಲಿ ನಡೆದಿದೆ. ಬಂಟ್ವಾಳ ತಾಲೂಕಿನ ಪಂಜಿಕಲ್ಲು ಗ್ರಾಮದ ಕಂಬಲ್ದಡ್ಕ ನಿವಾಸಿ ರುಕ್ಮಯ್ಯ ಪೂಜಾರಿ ಎಂಬುವರ ಮನೆಗೆ ದಾಳಿ ನಡೆಸಿ ಅಕ್ರಮವಾಗಿ 1.5 ಲೀಟರ್ ಸಾರಾಯಿ ಹಾಗೂ 55 ಲೀಟರ್ ಬೆಲ್ಲದ ಕೊಳೆ ಮತ್ತು ಕಳ್ಳಬಟ್ಟಿ ತಯಾರಿಸಲು ಬೇಕಾದ ಇತರ ಸ್ವತ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಬಕಾರಿ ಉಪನಿರೀಕ್ಷಕ ರಾಜನಾಯ್ಕ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆದಿದೆ. ಭದ್ರಾ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್, ನವೀನ್ ಮಣಂತ್ಯಾರ್. ಬೈಕ್ ಮತ್ತು ಟೆಂಪೋ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ ಘಟನೆ ಸೂರಿಕೊಮೇರು ಜಂಕ್ಷನ್ನಲ್ಲಿ ನಡೆದಿದೆ. ಕೋಸ್ಟಲ್ ಕೋಳಿ ಫಾರ್ಮ್ ಕಂಪನಿಯಲ್ಲಿ ಚಾಲಕನಾಗಿರುವ ಸುಳ್ಯ ನಿವಾಸಿ ಪುನೀತ್ ಅವರು ಕೆಲಸ ಮುಗಿಸಿ ಹೋಗುವ ಸಂದರ್ಭದಲ್ಲಿ ಟೆಂಪೋ ಡಿಕ್ಕಿಯಾಗಿದೆ. ಬಳಿಕ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರು ಆಸ್ಪತ್ರೆಗೆ ದಾಖಲಿಸುವ ವೇಳೆ ದಾರಿ ಮಧ್ಯೆ ಈತ ಮೃತಪಟ್ಟ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿಟ್ಲ ಪೊಲೀಸರು ಸ್ಥಳಕ್ಕಾಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಟಿಟಿ ವಾಹನ ಪಲ್ಟಿಯಾದ ಘಟನೆ ಪರಂಗಿಪೇಟೆಯಲ್ಲಿ ನಡೆದಿದೆ. ಮಂಗಳೂರಿನಲ್ಲಿ ನಡೆಯುವ ಮದುವೆ ಕಾರ್ಯಕ್ರಮವೊಂದಕ್ಕೆ ಸ್ಟೇಜ್ ಡೆಕೋರೇಷನ್ನ ಗುತ್ತಿಗೆ ವಹಿಸಿಕೊಂಡ ಬೆಂಗಳೂರಿನ ಈವೆಂಟ್ ಮಾಲಕ ಡೆಕೋರೇಷನ್ ಸಾಮಗ್ರಿಗಳ ಜೊತೆಗೆ ಬರುತ್ತಿದ್ದ ವೇಳೆ ಪರಂಗಿಪೇಟೆ ಜಂಕ್ಷನ್ನಲ್ಲಿ ಡಿವೈಡರ್ ಏರಿ ಬಳಿಕ ಹೆದ್ದಾರಿಗೆ ಪಲ್ಟಿಯಾಗಿದೆ. ಟಿಟಿಯಲ್ಲಿ ಸುಮಾರು 10 ಮಂದಿ ಪ್ರಯಾಣಿಕರಿದ್ದು ಯಾವುದೇ ಪ್ರಾಣಾಪಾಯವಿಲ್ಲದೆ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಟಿಟಿಯಲ್ಲಿ ಪ್ರಯಾಣಿಸುತ್ತಿದ್ದವರ ಸರಿಯಾದ ಮಾಹಿತಿ ಲಭ್ಯವಾಗಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡೆಕೋರೇಷನ್ ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿದ್ದು, ಘಟನೆಯಿಂದ ಕೆಲ ಹೊತ್ತು ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಸ್ಥಳಕ್ಕೆ ಪಾನೆಮಂಗಳೂರು ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿದ್ದಾರೆ.
ಇದಿಷ್ಟು ಈ ದಿನದ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್.